ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆಲ್ಮೋಸ್ಟ್ 2 ವೀಕ್ಸ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿದೆ. ಸಾರಿ ಫಾರ್ ದ್ಯಾಟ್. ಅಂದರೆ ನನ್ನ ಹತ್ರ ವೀಡಿಯೋ ರೆಡಿ ಇತ್ತು, ಬಟ್ ಎಡಿಟ್ ಮಾಡಿರಲಿಲ್ಲ. ಅಂದರೆ ಒಂದು ಫಂಕ್ಷನ್ ಇತ್ತು, ದೆನ್ ಪ್ರಾಪ್ತಿ ಸ್ಕೂಲಲ್ಲಿ ಮೀಟಿಂಗ್ ಇತ್ತು, ನನ್ನ ರಿಲೇಟಿವ್ಸ್ ಬಂದರು. ಈ ಥರನೇ ಹೋಗ್ತಾಯಿತ್ತು ನನಗೆ. ಅಂದರೆ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ. ಸೊ ಎರಡನ್ನೂ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ ನಾನು. ಇದು ಬಂದು ಲಾಸ್ಟ್ ವೀಕ್ ವೀಡಿಯೋ. ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಮಾಡಿದ್ದೆ. ನಾನೇನಾದರೂ ಈ ಥರ ಫಂಕ್ಷನ್ಸ್ ಇದೆ, ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದಾಗ ನೀರು ದೋಸೆನೇ ಮಾಡಿಬಿಡ್ತೀನಿ. ಮಕ್ಕಳು ಈಸಿಯಾಗಿ ತಿಂದುಬಿಡ್ತಾರೆ, ನನಗೇನು ಅವ್ರಿಗೆ ಕೂಡಿಸ್ಬಿಟ್ಟು ತಿನ್ನಿಸ್ಬೇಕು ಅನ್ನೋದಿರಲ್ಲ ಅಂತ. ಈ ವೀಕಲ್ಲಿ ನಾನು ಕಂಪ್ಲೀಟಾಗಿ ಬ್ಯುಸಿಯಾಗಿದ್ದೆ. ಅಂದರೆ ಒಂದು ಫಂಕ್ಷನ್ ಇತ್ತು ಅಂದಲ್ವ, ಅದರಲ್ಲಿ ರಾಧಾ ಮತ್ತು ಕೃಷ್ಣ ಕಾಂಪಿಟೇಷನ್ ಇತ್ತು. ಸೊ ಪ್ರಾಗ್ಯನ್ ಕೃಷ್ಣ ಮಾಡಿ ಪ್ರಾಪ್ತಿನ ರಾಧಾ ಮಾಡಿದೆ. ಸೊ ಅದಕ್ಕೇನೆಂದರೆ ನನ್ನ ಡ್ರೆಸ್ಸು ನಾನೇ ಡಿಸೈನ್ ಮಾಡಿದ್ದೆ. ಅಂದರೆ ಈ ಥರ ಒಂದು ಪ್ಯಾಟರ್ನ್ ಕೊಟ್ಬಿಟ್ಟು ಟೇಲರ್ ಹತ್ರ ಸ್ಟಿಚ್ ಮಾಡಿಕೊಂಡು ಅದಕ್ಕೇನಿದೆ ವರ್ಕ್ ಅದನ್ನು ನಾನೇ ಮಾಡ್ತೀನಿ ಅಂತ ಹೇಳಿದ್ದೆ. ಅಂದರೆ ಅವ್ರ ಜೊತೆ ಆ ವರ್ಕನ್ನು ತೋರಿಸಿದಾಗ ಆಲ್ಮೋಸ್ಟ್ 3000 ಒಂದು ಡ್ರೆಸ್ಸಿಗೆ ಹೇಳಿದರು. ಸೊ ಅಷ್ಟು ಕೊಡೋದು ವರ್ತ್ ಇಲ್ಲ ಅಂತ ಅನಿಸ್ತು. ಅಂದರೆ ಅವ್ರು ಒನ್ಸ್ ಮಾತ್ರ ಹಾಕ್ತಾರೆ. ಸೊ ಅದಕ್ಕಾಗಿ ಏನಂದರೆ ನಾನೇ ಮಾಡ್ಕೋತೀನಿ ಅಂತ ನಾನೇ ಆ ವರ್ಕನ್ನು ತಗೊಂಡಿರೋದ್ರಿಂದ ನನಗೆ ಈ ಕಡೆ ಮನೆ ಮ್ಯಾನೇಜ್ ಮಾಡೋದು, ಅದಕ್ಕೆ ಬೇಕಾಗಿರೋ ಥಿಂಗ್ಸ್ ತರೋದಕ್ಕೆಲ್ಲ ಕಷ್ಟ ಆಗ್ತಿತ್ತು. ಸೊ ಬಟ್ಟೆ ಎಲ್ಲ ನಾನು ಮೇಲ್ಗಡೆ ಹಾಕಿದರೆ 2 ಡೇಸಲ್ಲಿ ಹಂಗೆ ಇದ್ಬಿಡ್ತಿತ್ತು. ದೆನ್ ತರಕಾರಿ ತರೋದು ಇದೆಲ್ಲ ಕಷ್ಟ ಆಗ್ತಾಯಿತ್ತು. ಸಂಹೌ ನಾನು ಮ್ಯಾನೇಜ್ ಮಾಡಿಬಿಟ್ಟೆ. ದೆನ್ ಏನಂದರೆ ಪ್ರಾಪ್ತಿ ಸ್ಕೂಲಲ್ಲಿ ಮನೆಯಿಂದ ಪೇರೆಂಟ್ಸ್ ಜೊತೆ ಹೇಳಿ ಹೌಸ್ ಮಾಡ್ಕೊಂಡು ಬನ್ನಿ ಕಾರ್ಡ್ಬೋರ್ಡಲ್ಲಿ ಅಂತ ಹೇಳಿದರು. ನನ್ನ ಜೊತೆ ಕಾರ್ಡ್ಬೋರ್ಡ್ ಇರಲಿಲ್ಲ. ಸೊ ನಾನು ಥರ್ಮಾಕೋಲಲ್ಲಿ ಮಾಡಿದ್ದೆ. ಆ್ಯಕ್ಚುಲಿ ಅವರಿಂದ ಮಾಡೋದಕ್ಕಾಗಲ್ಲ, ಪೇರೆಂಟ್ಸೇ ಮಾಡಿಕೊಡ್ಬೇಕು. ಬಟ್ ಅವರು ಸ್ಕೂಲಲ್ಲಿ ಹೇಳಿರೋದನ್ನ ಪೇರೆಂಟ್ಸ್ ಜೊತೆ ಹೇಳಿ ಅನ್ನೋದಕ್ಕೆ ಅವರು ಆ ಥರ ಕೊಟ್ಟಿರ್ತಾರೆ. ಸೊ ನಾನು ಈ ಥರ ಅಂದರೆ ಹಲ್ಲಿ ರೀತಿಯಲ್ಲಿ ಮಾಡಿಕೊಟ್ಟಿದ್ದೆ ಅವರಿಗೆ. ಫಂಕ್ಷನ್ ಇತ್ತು ಅಂದಲ್ಲ, ಅದು ಬಂದು ಇದೇ ಫಂಕ್ಷನು. ಅಂದರೆ ಮಂಗಳೂರಲ್ಲಿ ನಾವು ಕೃಷ್ಣ ಜನ್ಮಾಷ್ಟಮಿನ ಯಾವ ಥರ ಮಾಡ್ತಾರೆ ಅದೇ ಥರ ಬೆಂಗಳೂರಲ್ಲಿ ತುಳುನಾಡ ಜವನರು ಅಂತ ಒಂದು ಸಂಘ ಇದೆ, ಆ ಕಡೆಯಿಂದ ಮಾಡೋದು. ಇವನ್ನ ಪ್ರಕಾಶ್ ಕೂಡ ಅದಕ್ಕೆ ಮೆಂಬರು. ಸೊ ಇವರೆಲ್ಲ ಸೇರ್ಕೊಂಡು ಮಾಡ್ತಾರೆ. ಕಂಪ್ಲೀಟಾಗಿ ಮಂಗಳೂರೇ ಬಂದು ಬೆಂಗಳೂರಲ್ಲಿ ಇದೆ ಅನ್ನೋ ಥರ ಮಾಡ್ತಾರೆ. ತುಂಬ ಜನ ಸೇರಿರ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇದೇ ಫಂಕ್ಷನಲ್ಲಿ ಪ್ರಾಪ್ತಿ ಮತ್ತು ಪ್ರಾಗ್ಯನಿಗೆ ಕೃಷ್ಣ ಮತ್ತು ರಾಧೆ ವೇಷ ಹಾಕಿದೆ. ಏನಾಗಿತ್ತು ಅಂದರೆ ನಾನು ಪ್ರಾಪ್ತಿ ಮತ್ತು ಪ್ರಾಗ್ಯನಿಗೆ ಇಬ್ಬರಿಗೂ ಒಂದು ಡ್ಯಾನ್ಸ್ ಹೇಳ್ಕೊಟ್ಟಿದ್ದೆ ಜೊತೆಗೆ. ಬಟ್ ಏನಾಯಿತು ಅಂದರೆ ಅಲ್ಲಿ ಪ್ರಾಪ್ತಿನ ಸಪ್ರೇಟಾಗಿ ಮಾಡಬೇಕು, ಪ್ರಾಗ್ಯನೇ ಸಪ್ರೇಟಾಗಿ ಮಾಡಬೇಕು ಅಂದಿದ್ರು. ಸೊ ಪ್ರಾಗ್ಯನ ಹಾಗೆ ಬಿಟ್ಬಿಟ್ಟೆ. ಪಾಪ ಅವಳು ಚಿಕ್ಕವಳಲ್ಲ, ಅವಳಿಗೆಲ್ಲ ಡ್ಯಾನ್ಸ್ ಮಾಡೋದಕ್ಕೆ ಅಂದರೆ ಅವಳಿಗೆ ಅಷ್ಟು ಗೊತ್ತಾಗಿಲ್ಲ. ಬಟ್ ಅವಳು ಏನು ಮಾಡಿದ್ಲು ಅಂದರೆ ಅದನ್ನ ಸಂಹೌ ಅವಳೇನೋ ಒಂದು ಅವಳ ರೀತಿಯಲ್ಲಿ ಮ್ಯಾನೇಜ್ ಮಾಡಿದ್ಲು. ನಂಗೆ ತುಂಬ ಖುಷಿಯಾಯಿತು. ಅವಳು ಅಂದರೆ ಹೆದರ್ಕೊಳ್ಳಿಲ್ಲ, ಅವಳು ಹೋಗಿ ಮಾಡಿದ್ಲಲ್ಲ, ಅದೇ ನಂಗೆ ತುಂಬ ಖುಷಿಯಾಗೋಯಿತು. ಫಸ್ಟಿಗೆ ಸಾಂಗ್ ಇತ್ತಲ್ಲ ಬಜರಂಗಿದು ನಂದನಂದನ, ಅದಕ್ಕೆ ಅವಳು ಡ್ಯಾನ್ಸ್ ಮಾಡಿದ್ದು. ಬಟ್ ಅದನ್ನ ನಾನು ಹಾಕೋಂಗಿಲ್ಲ, ಕಾಪಿರೈಟ್ ಬಂದುಬಿಡುತ್ತೆ. ಇವಳು ಹಾಗೆ ತುಂಬ ಚೆನ್ನಾಗಿ ಮಾಡಿದ್ಲು. ಅಂದರೆ ಬರೀ 2 ಡೇಸ್ ಅವಳು ಕಲ್ತಿರೋದು ಡ್ಯಾನ್ಸು. 2 ಡೇಸ್ ಅಂದರೆ ಒಂದು 2 ಅವರ್ ಕಲ್ತಿದ್ದಾಳೆ ಅಷ್ಟೇ. ಬಟ್ ಅದನ್ನ ಅವ್ಳು ನೆನ್ಪಿಟ್ಕೊಂಡು ಅಷ್ಟು ಜನರ ಎದುರುಗಡೆ ಹೋಗ್ಬಿಟ್ಟು ಸ್ಮೈಲ್ ಕೊಟ್ಕೊಂಡೇ ಅವಳು ಡ್ಯಾನ್ಸ್ ಮಾಡಿದ್ದಾಳೆ. ಅದು ನಂಗೆ ತುಂಬ ಖುಷಿಯಾಯಿತು. ಆ್ಯಂಡ್ ಅವಳಿಗೆ ಸೆಕೆಂಡ್ ಪ್ರೈಸ್ ಕೂಡ ಸಿಕ್ತು. ಅಂದರೆ ಅವಳು ಒಬ್ಬಳೇ ಹೋಗಿ ಅಷ್ಟು ಜನರ ಎದುರುಗಡೆ ಸ್ಟೇಜಲ್ಲಿ ಮಾಡಿ ಪ್ರೈಸ್ ಸಿಕ್ಕಿದ್ದಲ್ವ, ಅವಳು ತುಂಬ ಎಕ್ಸೈಟ್ಮೆಂಟ್ ಆಗಿದ್ಲು. ಸೊ ಈ ಫಂಕ್ಷನ್ ಹೆಸರು ಬಂದು ಅಷ್ಟಮಿದಾಯಿ ಸಿರಾ ಅಂತ. ಪ್ರತಿ ವರ್ಷವೂ ಮಾಡ್ತಾ ಇದ್ದಾರೆ. ಪ್ಲೀಸ್ ನೆಕ್ಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಷ್ಟೇ ಅಲ್ಲ, ತುಂಬ ಒಳ್ಳೊಳ್ಳೆ ಪ್ರೋಗ್ರಾಮ್ ಇರುತ್ತೆ.
ಆ್ಯಂಡ್ ಎಲ್ಲ ರೀತಿಯ ಗೇಮ್ಸ್ ಇರುತ್ತೆ. ಇವನ್ ಮಕ್ಕಳಿಗೆ ದೊಡ್ಡವ್ರಿಗೆ ಅಂದರೆ ನಮಗೂ ಇತ್ತು, ಜೆಂಟ್ಸಿಗೆ ಇತ್ತು, ಎಲ್ಲ ರೀತಿಯದಿತ್ತು. ಊರಲ್ಲೆಲ್ಲ ಯಾವ ಥರ ಮಾಡ್ತಾರೆ ಸೇಮ್ ಅದೇ ಥರನೇ ಮಾಡಿದರು. ಇವಳು ಪ್ರಾಪ್ತಿ ಮತ್ತು ಪ್ರಾಗ್ಯ ಇದ್ದಿದ್ದಕ್ಕೆಲ್ಲ ಜಾಯಿನ್ ಆಗ್ತಾಯಿದ್ರು. ನಾನು ಬಿಟ್ಬಿಡ್ತಾ ಇದ್ದೆ, ಬಿಕಾಸ್ ಇಲ್ಲಿ ಸಿಟಿಯಲ್ಲಿ ಇರ್ತಾರಲ್ವ, ಅವ್ರಿಗೆ ಅದೇನು ಅಂತ ಗೊತ್ತಿರೋದಿಲ್ಲ. ಸ್ವಲ್ಪ ಸೇರಲಿ, ಮಿಂಗಲ್ ಆಗಲಿ, ಎಲ್ಲ ಮಕ್ಳ ಜೊತೆ ಆಟ ಆಡಲಿ, ಯಾವಾಗೋ ವರ್ಷಕ್ಕೊಂದ್ಸಲ ಅವ್ರಿಗೆ ಈ ಥರ ಅಪಾರ್ಚುನಿಟಿ ಸಿಗೋದು. ಸೊ ಮಾಡಲಿ ಅಂತ ನಾನು ಬಿಡ್ತಾ ಇದ್ದೆ. ಆ್ಯಂಡ್ ಅವಳು ತುಂಬ ಎಂಜಾಯ್ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡ್ತಾ ಇದ್ಲು. ವಿನ್ ಆಗೋದು ಇದರಲ್ಲೆಲ್ಲ ಸೆಕೆಂಡರಿ, ಬಿಕಾಸ್ ಅಲ್ಲಿ ತುಂಬ ದೊಡ್ಡ ಮಕ್ಕಳು ಇರ್ತಾರೆ, ಚಿಕ್ಕ ಮಕ್ಕಳಲ್ಲೂ ಇರ್ತಾರೆ. ಬಟ್ ಅವ್ರು ಅದನ್ನ ಎಂಜಾಯ್ ಮಾಡ್ತಾರಲ್ವ, ಸೊ ಅದು ನಮಗೆ ಖುಷಿ ಕೊಡುತ್ತೆ. ಆ್ಯಂಡ್ ಅವರಿಗೆ ಫ್ರಾಗ್ ಜಂಪ್ ಇತ್ತು. ಆ್ಯಕ್ಚುಲಿ ಪ್ರಾಪ್ತಿ ಫ್ರಾಗ್ ಜಂಪ್ ಬಿಟ್ಬಿಟ್ಟು ಜಿಂಕೆ ಜಂಪ್ ಮಾಡ್ತಾ ಇದ್ಲು. ಅರ್ಧ ಫ್ರಾಗ್ ಥರ ಹೋಗ್ತಾ ಇದ್ಲು, ಮತ್ತು ಎದ್ಬಿಟ್ಟು ಓಡ್ತಾ ಇದ್ಲು. ಸೊ ಈ ಥರ ಬಟ್ ಎಂಜಾಯ್ ಮಾಡಿದ್ಲು ಅವಳು. தேவத்தெளிந்து தோஜாவே வந்து சஹ்யாದ್ರಿ ಗಿರಿ ಮಂಗರಸ ಅಪ್ಪೆನ ಎದುರು ಉಂತುನ ಶಕ್ತಿ ಏರಿಗೊಂಡು ಪಲ್ಲೆ ತ್ರಿಶೂಲ ಪತ್ತಿನ ಅಪ್ಪೆಗೆ ಎದುರು ಉಂತರೆ ಆವ ಈ ಪರ್ಫಾಮೆನ್ಸ್ ಬಂದು ಮಂಗಳಾದೇವಿ ಪರ್ಫಾಮೆನ್ಸು. ಅದು ತುಂಬ ಚೆನ್ನಾಗಾಗಿತ್ತು. ನನಗೆ ರೆಪ್ಪೆ ಮುಚ್ಚದೆ ನೋಡೋದು ಅಂತಾರಲ್ಲ, ಆ ಥರ ನೋಡಿದ್ದೀನಿ ನಾನು. ಇವಾಗಲೂ ಅದನ್ನ ವೀಡಿಯೋಸ್ ನೋಡುವಾಗ ನಂಗೆ ಒಳ್ಳೆ ಒಂಥರ ವೈಬ್ ಕೊಡುತ್ತೆ. ಅದು ತುಂಬ ಇಷ್ಟ ಆಗಿದೆ. ನನ್ನ ಲೈಫ್ ಟೈಮಲ್ಲೇ ನಾನೊಂದು ಒಳ್ಳೆ ಪರ್ಫಾಮೆನ್ಸ್ ನೋಡಿದ್ದು ಅಂದರೆ ಅದು ನನಗೆ ಯಾವತ್ತೂ ಮೆಮೊರಿ ಇರುತ್ತೆ. ದೆನ್ ದೇವದಾಸ್ ಕಾಪಿಕಾಡ್ ಬಂದಿದ್ದರು, ಅವ್ರದ್ದು ಸನ್ಮಾನ ಇತ್ತು. ದೆನ್ ಅವ್ರದ್ದು ನಾಟಕ ಎಲ್ಲ ಇತ್ತು. ಆ್ಯಂಡ್ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ, ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸಿ ಯು ಸೂನ್ ವಿತ್ ಅನದರ್ ವಿಡಿಯೋ. ಬಾಯ್.